कैमरामैन जल्दी फोकस करो। अच्छा ಸದ್ಯಕ್ಕೆ ನಾವೀಗ ದಾಂಡೇಲಿ ಮುಗಿಸ್ಕೊಂಡ ಯಲ್ಲಾಪುರ ಕಡೆ ಬಂದು ಯಲ್ಲಾಪುರ ಫಸ್ಟ್ ಪ್ಲೇಸ್ ನಾವು ಸಾತೋಡಿ ಫಾಲ್ಸ್ ನೋಡಕ್ಕೆ ಬಂದಿದ್ದೀವಿ. ಬರ್ರಿ ಸಾತೋಡಿ ಫಾಲ್ಸ್ ನೋಡೋಣ. ಇಲ್ಲಿಂದ ಸ್ವಲ್ಪ ನೋಡ್ಕೊತ ಹೋಗ್ಬೇಕು. ಸಾತೋಡಿ ಫಾಲ್ಸ್ ಬಗ್ಗೆ ಡೀಟೇಲ್ಸ್ ಇಲ್ಲ ಐತಿ, ಸ್ವಲ್ಪ ಓದ್ಕೊಂಬಿಟ್ರಿ ಹಂಗೆ ಸ್ಟಾಪ್ ಮಾಡ್ಕೊಂಡು. ಇಂಗ್ಲೀಷ್ ಹೇಳ್ಬೇಕಾದ್ರೆ ಇಂಗ್ಲೀಷ್ ಆಗೈತಿ. ಇಲ್ಲಿ ಚೆಕ್ ಮಾಡ್ಕೊಂಡು ಟಿಕೆಟ್ ತೊಗೊಂಡು ಮುಂದೆ ಹೋಗಿ ಸಿಗೋಣ. ಪ್ರವೇಶ ದರ ಎಷ್ಟೈತಿ ಇಲ್ಲಿ? ಒಬ್ಬರಿಗೆ 20 ರೂಪಾಯಿ. ಎಷ್ಟು ದೂರ ಇದು ನೋಡ್ಕೊಂಡು ಹೋಗೋದು? 1 ಕಿಲೋಮೀಟರ್. ಓಕೆ, ಫಾಲ್ಸ್ ಎಂಟ್ರಿ. ಅದು ಎಂಟ್ರಿ ಆಗಕ್ಕೆ ದೊಡ್ಡ ದೊಡ್ಡ ಗೂಟ್ ನೇಟ್ ಐತಿ ಇಲ್ಲಿ. ಮನುಷ್ಯಾಗೆ 20 ರೂಪಾಯಿ, ಕಾರ್ ತಂದ್ರೆ 70 ರೂಪಾಯಿ. ಕಾರ್ ತರ್ಸ್ಬಿಟ್ಟು ನಡ್ಕೋತ ಬರ್ದು ಚಲೋ ಇಲ್ಲಿ. ಓ ಮೈ ಗಾಡ್ ಜಿಲ್ಲ ಶಿಟ್ ಬ್ರೋ ಶಿಟ್. ಯಾರು ಶೌಚಾಲಯಕ್ಕೆ ಹೋಗ್ತೀವ್ರಿ ಈಗ ಹೋಗ್ರಿ. ನೇಚರ್ನ ಹಾಳು ಮಾಡಕ್ಕೆ ಹೋಗ್ಬೇಡಿ. ಓಕೆ, ಎಂದೆಂದೂ ಮುಗಿಯದ ಇರಲಿ ಈ ಪಯಣ, ಸಾಗುತ್ತಲಿರಲಿ ನಗು ನಗು ತಾಯಿಗೆ. ಸದ್ಯಕ್ಕೆ ಎಂಟ್ರಿ ಆಗಿ ಒಳಗೆ ಬಂದು ಎಂಟ್ರಿ ಫೀಸ್ ಒಂದು ಮನುಷ್ಯಾಗ ಏನು ಕಮ್ಮಿ ಐತಿ. ಕಾರ್ ಗಾಡಿಗೆ ಗುಮ್ಮ ನೇಟ್ ಇಟ್ಟಾರು 70 ರೂಪಾಯಿ. ಏನು ಮಾಡೋಕ್ಕಲ್ಲ. ಇಲ್ಲಿಂದ ಅಲ್ಲಿಂದ ಗಾಡಿ ಪಾರ್ಕಿಂಗಿಂದ ಫಾಲ್ಸಿಗೆ 1 ಕಿಲೋಮೀಟ್ರ್ ಐತಿ ಅಂದರು. ಫಾಲ್ಸ್ ಒಂದು ಕೆಲಸ ಆಗತೈತಿ. ಮಳೆಗಾಲ ಇಲ್ಲಂದ್ರೂ ಮಸ್ತ್ ಐತಿ ನೋಡಿ. ನೇಚರ್ ಭಾರಿ ಐತಿ. ಗ್ರೀನ್ ಗ್ರೀನ್ ಗ್ರೀನ್. ಸ್ವಲ್ಪ ಮಳೆ ಇತ್ತರ ಅದ ತುಂತೂರು ಹಾಡು ಅಂತ ಹಾಡು ಹಚ್ಕೊಡ್ತ ಹೋಗ್ಬೋದಿತ್ತು. ಇಲ್ಲಿ ಅಂತ ನಮ್ಗೆ ಟೈಮ್ ಬಂದಿಲ್ಲನ. ದುಡ್ಡು ಯಾರೂ ಇಲ್ಲ. ಕುಬೇರ್ ಜೋಡಿ ತಿರುಗಾಡೋದಾಗೈತಿ ಬರೀ ನಾವು. ಸ್ವರ್ಗಕ್ಕೆ ಮೂರೇಗೇನು ಅಂದಂಗ ಫಾಲ್ಸ್ ನೋಡ್ಬಿಟ್ಟು ನಾವು ಪಿದಾದ್ವಿ. ಬ್ಯಾಸ್ಗೆ ಟೈಮ್ ಆದರೂ ಪರವಾಗಿ ನೀರು ಪಾಡೈತಿ. ನೇರ ಫಾಲ್ಸ್ ಪೀಕ್ ಮಾಡ್ಕೊಂಡು ಕುಬೇರ ಇವಾಗ ಅಡ್ವೆಂಚರ್ ಆ್ಯಕ್ಟಿವಿಟಿಗೆ ಮುಂದಾಗಿದ್ದಾನೆ. ಅವಂಗೆ ಹೇಳ್ರಿ, ಆದ್ರೆ ನಮ್ಮನ್ನ ಹಿಡ್ಕೊಂಡು ಹೊಡಿತಾರ. ಅದಕ್ಕೆ ಅವನ್ನ ಹುಷಾರಾಗಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ದೈತಿ. ಆರ್ಮಿ ಮ್ಯಾಡ್ ಅಂತ ಓಡೇ ಹೋಗ್ಬಿಟ್ಟವ. ಇವಾಗ ಇಲ್ಲಿಂದ ಅಲ್ಲಿಗೆ ಲ್ಯಾಂಡ್ ಆಗ್ಬೇಕು ನಾವು. ಕಾಲು ಹೇಳ್ತಾವ ಹೇಳ್ತಾವ ಜಡಿತಾವ ಸಚ್ಚ ಹಿಂಗೆ ಮ್ಯಾಲ ಬಸ್ ಹಚ್ಚನಿ. ಹಿಂಗೆ ಮ್ಯಾಲ ಬಸ್ ರಾಜು ಇಲ್ಲ ಇಲ್ಲಿ ಹೇಳಣ್ಣ. ಅಲ್ಲಿ ನಿತ್ತಲ್ಲಿ ನಿಂದಿರ್ತಾವ. ನಿಂದಿರ್ಲಿಕ್ಕಂದ್ರೆ ಹಲ್ಲು ಮುರಿತಾವ. ಹಾಂ ಹೇಳ್ದು ನಾವು ಹೊಂಟ ಸರಿ. ಅಲ್ಲಿ ಮುಂದೆ ಹೋಗಿ ಓಕೆ. ಇವಾಗ ಸಾತೋಡಿ ಫಾಲ್ಸ್ ಮುಗಿಸ್ಕೊಂಡು ಮತ್ತು ಮ್ಯಾಲೆ ಬಂದೆವು. ಸಾತೋಡಿ ಫಾಲ್ಸಿಂದ ವಾಪಸ್ ನಾವೀಗ ಮತ್ತು ಯಲ್ಲಾಪುರ ಕಡೆ ಹೊಂಟಿದೆವು. ಯಲ್ಲಾಪುರಕ್ಕೆ ಹೋಗಿ ಟೈಮ್ 1 ಗಂಟೆ 2 ಗಂಟೆ ಆಯಿತು. ಊಟ ಗೀಟ ಮಾಡ್ಕೊಂಡು ನೆಕ್ಸ್ಟ್ ಯಾವುದೊಂದು ಫಾಲ್ಸಿಗೆ ಹೋಗ್ತೀವಿ, ಇಲ್ಲ ಜೇನುಕಲ್ಲ ಗುಡ್ಡಕ್ಕೆ ಹೋಗ್ತೀವಿ. ನೋಡೋಣ ಏನಾಗತ್ತೆ ಮುಂದೆ ಸಿಗೋಣ ಬರ್ರಿ.
ಓಕೆ, ಇವಾಗ ಸದ್ಯಕ್ಕೆ ನಾವು ಜೇನುಕೊಳ್ಳು ಗುಡ್ಡಕ್ಕೆ ಬಂದ್ವಿ. ಇಲ್ಲಿ ಎಂಟ್ರಿ ಫೀಸ್ ಪರ್ ಪರ್ಸನ್ 10 ರೂಪಾಯಿ ತೊಗೊಂಡ್ರು. ಪಾರ್ಕಿಂಗ್ ಏನಿಲ್ಲ. ಆಮೇಲೆ 85 ಸ್ಟೆಪ್ಸ್ ಭಾಳ ದೂರ ಇಲ್ಲ. ಇಲ್ಲೇ ಎಂಟ್ರೆನ್ಸ್, ಇಲ್ಲೇ ವ್ಯೂ ಭಾಳ ದೂರ ಇಲ್ಲ, ಸಣ್ಣದಾಗೈತಿ. ಸನ್ಸೆಟ್ ನೋಡ್ಕೊಂಡು ಹೋಗೋಣ. ಒಂದು ಒಳ್ಳೆ ಸನ್ಸೆಟ್ ಸಿಗ್ತೈತೆ ಅಂದ್ಕೊಂಡೇನಿ. ಲೆಟ್ಸಿ ಏನಾಕೈತಿ ನೋಡೋಣ. ಮಿಸ್ಟ್ ಐತಿ. ಮಿಸ್ಟ್ ಇದ್ರೆ ಈ ಮಳೆ ಫಾಗ್ ಬೇರೆ ರೀ, ಈ ಫಾಗ್ ಬೇರೆ. ಅದ ಮಳಿ ಪಾಕ್ ಮಾಡೋ ಬೇಡ. ಇದು ಬಿಸಿಲೆಘಾಟ ಹಿಂಗೈತೆ ನೋಡ. ಸಕಲೇಶ್ಪುರ ಬಿಸಿಲೆಘಾಟ, ಬಿಸಿಲೆಘಾಟ ಸೇಮ್. ಇದು ಅದು ಸೇಮ್, ಎರಡು ಹಿಂಗೆ. ಅದು ಇದೇ ಥರ ಐತಿ. ಇದನ್ನ ತೆಗಂಗಿಲ್ಲ, ನಾಕಂಗಿಲ್ಲ. ಅದು ಇಟ್ಟ ದೂರ ಐತೆ, ನಡ್ಕೊಂಡು ಭಾಳ ದೂರ ಇರೋದು. ಅದು ಕೆಳಗೆ ಹಿಂಗೆ ಒಂದು ಹೊಳೆ ಹರಿದೈತೆ ಅಲ್ಲಿ. ಹಾಂ, ಹೇಳಲೆ ಮತ್ತೆ ಬರಾಗ ಬಂದು ಏನು ಮಾಡ್ಬೇಕಂತ ಹೇಳಿ. ನಾನು ನನ್ನ ಪಾಡಿಗಿರಲು ಯಾಕೆ ಕಂಡೆ ನೀ ನನಗೆ? ನಗುವ ಮೊದಲೇನೆ ನೀನು ಗೊತ್ತಿದೆ ಯಾಕೋ ಸಂಗುಳು ನಗೆ. ನುಡಿವ ಮೊದಲೇನೆ ತೊದಲುತ್ತಿದೆ ಹೃದಯವಿದು ಒಳಗೊಳಗೆ. ಜೇನುಕಲ್ಲು ಗುಡ್ಡಕ್ಕೆ ನಾವು ಬಾಯ್ ಹೇಳಬೇಕು. ಸನ್ಸೆಟ್ ನೋಡ್ಬೇಕಂತ ನಿಂತಿದ್ದೆವು. ಸನ್ಸೆಟ್ ಏನು ಸಿಗಲಿಲ್ಲ. ಯಾಕಂದ್ರೆ ಸೂರ್ಯಂಗೆ ಅಡ್ಡ ಮಾಡ್ಬತ್ತು. ಇಲ್ಲಿ ಬರೀ ಇಲ್ಲಿಂದ ಸೀದಾ ನಮ್ಮ ಜರ್ನಿ ಹುಬ್ಳಿ ಕಡೆ ಆಕತಿ. ಹುಬ್ಳಿದಿಂದ ಮತ್ತೇನು ಆಕತಿ ನೋಡೋಣ. ಇಲ್ಲಾಂದ್ರೆ ಈ ವಿಡಿಯೋನ ಇಲ್ಲೇ ಮುಗಿಸ್ತನು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.